ರಾಜುಗೌಡನ ಈಗ ಆಯ್ಸ್ ತಗೊಂಡ್ ಬರ್ರಿ, ನಮ್ಮ ರಾಜಾ ಅಂಬರೀಶ್ ನಾಯಕನ ದಿಲ್ಲಿ ಕಳಿಸ್ರಿ. ಈ ಲೋಕಸಭಾ ಮುಗಿದ 15 ದಿವಸನಾಗ ಇದು ದಮ್ಮತ ಸರ್ಕಾರ. ನಾವು ಸಿದ್ದರಾಮಯ್ಯ ಸರ್ಕಾರ ಬೀಳಬಾರ್ದಂತ ನೋಡ್ರಿ ನಾವು. ಯಾಕಂದ್ರ ಸಿದ್ದರಾಮಯ್ಯ ಅವರು 100 ಚಲೋ ಅದು ಐತಲ್ಲ, ಅದು ಗುಂಡ. ನಾಳೆ ನಿಮ್ಮ ಮನೆಯಲ್ಲಿ ಓಡ್ಕೊಂಡು ಹೋಗ್ತಾನವ, ಅವ ಆಗೋಗುತ್ತೆ. ಡಬಲ್ ಐತಂದ್ರೆ ಡಿ.ಕೆ. ಶಿವಕುಮಾರ್ ಆಗೋಗುತ್ತಾ? ಮತ್ ಸಿದ್ದರಾಮಯ್ಯನವ್ರನ್ನ ಎಷ್ಟು ಹೇಳಕತ್ತಾರಿಲ್ಲ ಆ ಕಡೆ ಅವರು. 15 ನಮ್ಮ ಸ್ವಾಮಿಗಳಿಗೆ ಫೋನ್ ಮಾಡಿದ್ರು. ನಮ್ಮ ಬಾಗಲಕೋಟೆ ಒಬ್ಬ ಅವನ, ಅವ್ರ ತಮ್ಮ ಡಿ.ಕೆ. ಶಿವಕುಮಾರ್ ತಮ್ಮ ಶಿವಾನಂದ ಪಾಟೀಲ್ ನಮ್ಮ ಸ್ವಾಮಿಗಳಿಗೆ ಡಿ.ಕೆ. ಶಿವಕುಮಾರ್ ಶಿವಾನಂದ ಪಾಟೀಲ್ ಕಾನ್ಫರೆನ್ಸ್ ಕಾಲಾಗ ಏನ್ ಮಾತಾಡಿ ಕೊಡ್ತೇನ, ನಾ ಬೇರೆ ಸಾಕ್ಷಿಯಾಗಿ ಹೇಳ್ತಿಲ್ಲ. ನೇರ ದಿಟ್ಟ ನಿರಂತರ ಏನ್ ಮಾತಾಡ್ತಿದ್ದೆ. ಡಿ.ಕೆ. ಶಿವಕುಮಾರ್ ಏನ್ ಹೇಳ್ಬೇಕ, ಲಿಂಗಾಯತರು ಒಕ್ಕಲಿಗರು ಒಂದಾಗುಂಡ್ರಿ, ಈ ಸಿದ್ದರಾಮಯ್ಯ ಸರ್ಕಾರ ಇಳಿಸ್ತದಂತ ಹೇಳ. ಇವನ ಸಲುವಾಗಿ ನಾಲ್ಕು ಲಿಂಗಾಯತರು ಹೋಗಿ ಅನ್ಬಿಡ್ಬೇಕು ಅಂದ್ಬೇಕಪ್ಪ. ಸಿದ್ದರಾಮಯ್ಯ ಇರ್ತಿರತ್ತೆ, ಕಾಂಗ್ರೆಸ್ ಅಲ್ಲ. ಅದಕ್ಕ ಸಿದ್ದರಾಮಯ್ಯನವ್ರು ಇಳಿಸುವಂತ ತಂತ್ರ ಏನ್ ನಡೆದ, ಸ್ವತಂತ್ರ ಏನ್ ಕಾಂಗ್ರೆಸ್ ಮಾಡಕತ್ತಾರಲ್ಲ, ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಬಿಜೆಪಿಯನ್ನ ಹೆಚ್ಚು ಆಚೆ ಕಳ್ಸಿದ್ರಂದ್ರ ಸಿದ್ದರಾಮಯ್ಯ ಸೀಟ್ ಗಟ್ಟಿ ಉಳಿತದ. ಸಿದ್ದರಾಮಯ್ಯ ಕುರ್ಚಿ ಏರ್ಸಿದ್ರೆ ಹಾಲು ಮಕ್ಕಳಿದ್ರೆ ಕಾಂಗ್ರೆಸ್ಗೆ ಹಾಕ್ರಿ. ಸಿದ್ದರಾಮಯ್ಯ ಬೇಕಾಗಿತ್ತು ನಾವು ಮುಂದೆ ಉಳಿಬೇಕಾಗಿತ್ತಂದ್ರ ಮುಂದೆ ನಮ್ಮ ಸರ್ಕಾರ ಬರ್ತದೆ. ನಾವೇನಾದ್ರೆ ನಿಮ್ಮ ಆಶೀರ್ವಾದ ಮುಖ್ಯಮಂತ್ರಿ ಆದ್ರೆ ಇಲ್ಲಿ ಪ್ರಮಾಣ ಸ್ವೀಕಾರ ಮಾಡಿ ಸಹಿ ಮಾಡಿಕೊಡು, 1,000 JCB ಆರ್ಡರ್ ಕೊಡ್ತೀವಿ. ನೋಡ್ಕೊಂಡ ಡೋಸರ್ ಹೋಯ್ತು. ಗಂಗೆ ಕೊಟ್ಟಿಲ್ಲ, ಕರ್ನಾಟಕ ಹಂಗ ಮಾಡ್ಲಕ್ಕ ಕಬಲ್ ಹೋಗಿಲ್ಲ. ಎಲ್ಲ ಹಿಂದೂಗಳು ಒಂದ್ ಹಾಕ್ತೀರ, ಜಾತಿ ಗೀತಿ ಬಿಡ್ತೀರ, ನರೇಂದ್ರ ಮೋದಿ ಆಸ್ತಿರ್ತೀರ, ನಮ್ಮ ರಾಜವ್ರನ್ನ ಆಸ್ತಿರ್ತೀರ. ನಾಗರು ಕಮಲ, ಬಳಗನು ಕಮಲ, ನಾಗರು ಕಮಲ. ಓ ಭಾರತ್ ಮಾತಾ ಕೀ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಸನಾತನ ಹಿಂದೂ ಧರ್ಮ ಕೀ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.